ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಏನೋ ಮಾಡ್ತಾರಂತೆ. ಆ ನಟಿಯ ಬಗ್ಗೆ ಸ್ಫೋಟಕ ರಹಸ್ಯ ಬಯಲಾಗಿದೆ. ಮಧ್ಯರಾತ್ರಿ ಶೂಟಿಂಗ್ ಟೈಮ್ನಲ್ಲಿ ನಟಿ ಹೀಗೆ ಯಾಕೆ ಮಾಡ್ತಾರೆ? ಹಾಗಾದ್ರೆ ರಶ್ಮಿಕಾ ರಾತ್ರಿ ಮಾಡಿದ್ದೇನು? ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹೀಗೆ ಸಾಕಷ್ಟು ಭಾಷೆಗಳಲ್ಲಿ ನಟಿಸಿರುವಂತಹ ರಶ್ಮಿಕಾ ಮಂದಣ್ಣ ಮಧ್ಯರಾತ್ರಿಯಲ್ಲಿ ಮಾಡುವಂತಹ ಒಂದು ಕೆಲಸ ಈಗ ರಿವೀಲ್ ಆಗ್ತಾ ಇದೆ. ಫ್ರೀಡಮ್ ಟಿವಿಯಲ್ಲಿ ಇದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ರಶ್ಮಿಕಾ ಮಂದಣ್ಣ ರಾತ್ರಿ 2 ಗಂಟೆಗೆ ಹೀಗೆ ಮಾಡೋದು ಯಾಕೆ? ಅದು ಯಾವ ತರಹದ ಹವ್ಯಾಸ? ಆ ನಟಿಯ ಬಗ್ಗೆ ಸ್ಫೋಟಕ ರಹಸ್ಯ ಬಯಲಾಗಿದೆ. ಮಧ್ಯರಾತ್ರಿ ಶೂಟಿಂಗ್ ಟೈಮ್ನಲ್ಲಿ ನಟಿ ಹೀಗೆ ಯಾಕೆ ಮಾಡ್ತಾರೆ? ಸಾಕಷ್ಟು ಕುತೂಹಲವನ್ನು ಕೆರಳಿಸುವಂತಹ ಸ್ಟೋರಿ ಇದು. ಹಾಗಾದ್ರೆ ರಶ್ಮಿಕಾ ರಾತ್ರಿ ಮಾಡಿದ್ದೇನು? ಹಾಗಾದ್ರೆ ಯಾರು ಆ ನಟ? ರಶ್ಮಿಕಾ ಬಗ್ಗೆ ಹೀಗೆ ಹೇಳಿದ್ದು ಯಾಕೆ? ಫ್ರೀಡಮ್ ಟಿವಿಯಲ್ಲಿ ರಶ್ಮಿಕಾ ಕುರಿತ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದೆ. ರಶ್ಮಿಕಾ ಮಂದಣ್ಣ ರಾತ್ರಿ 2 ಗಂಟೆಗೆ ಎದ್ದು ಹಿಂಗೆ ಯಾಕೆ ಮಾಡ್ತಾರೆ ಎನ್ನುವಂಥದ್ದು ನೋಡಿ. ಸಾಕಷ್ಟು ನಟಿಯರು 10-11 ಗಂಟೆ ಒಳಗೆ ಮಲಗ್ತಾರೆ. ಕಾರಣ ಅವರಿಗೆ ಶೂಟಿಂಗ್ನಲ್ಲಿ ಡೆಡಿಕೇಶನ್ ಇರಬೇಕು, ಜೊತೆಗೆ ಅವರ ಗ್ಲಾಮರಲ್ಲಿ ಏರುಪೇರು ಆಗಬಾರ್ದು, ಅವರ ಸೌಂದರ್ಯದಲ್ಲೂ ಕೂಡ ಏರಿಳಿತಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕರೆಕ್ಟ್ ಟೈಮಿಗೆ ಮಲಗ್ತಾರೆ, ಕರೆಕ್ಟ್ ಟೈಮಿಗೆ ಊಟ ಸೇವಿಸ್ತಾರೆ, ಡಯಟ್ ಕೂಡ ಮಾಡ್ತಾರೆ. ಈಗೆಲ್ಲ ಇದ್ದಾಗ ಈ ರಶ್ಮಿಕಾ ಮಂದಣ್ಣರ ಈ ಹವ್ಯಾಸ ಇದೆಯಲ್ಲ, ಇದು ವಿಚಿತ್ರ ಹವ್ಯಾಸ. ಮಧ್ಯರಾತ್ರಿಗೆ ಎದ್ದೇಳ್ತಾರಂತೆ. ಹಾಗಾದರೆ ಮಧ್ಯರಾತ್ರಿಗೆ ಎದ್ದು ರಶ್ಮಿಕಾ ಮಂದಣ್ಣ ಮಾಡೋದೇನು? ಎಸ್, ಇದು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮಧ್ಯರಾತ್ರಿಗೆ ಎದ್ದು ಹಾರ್ಡ್ ವರ್ಕರ್ ಅಂದ್ರೆ ಏನು ಮಾಡ್ತಾರೆ ಅಂತ. ಆಕೆ 24 ಗಂಟೆ ಬ್ಯುಸಿ ಆಗಿರ್ತಾರೆ. ರಶ್ಮಿಕಾ ಬಗ್ಗೆ ಮನಬಿಚ್ಚಿ ಮಾತನಾಡಿದ ದೀಕ್ಷಿತ್ ಶೆಟ್ಟಿ. ನಾಗಿಣಿ ಸೀರಿಯಲ್ ಸೇರಿ ದಿಯಾ ಸಿನಿಮಾದಲ್ಲಿ ನಟಿಸಿದ್ದ ನಟ. ರಶ್ಮಿಕಾರನ್ನ ಹೊಗಳಿದ ದೀಕ್ಷಿತ್ ಶೆಟ್ಟಿ. ಆಕೆ ರಾತ್ರಿ 2 ಗಂಟೆಗೆ ಎದ್ದು ವರ್ಕೌಟ್ ಮಾಡ್ತಾಳೆ. ಆಕೆ ಮಧ್ಯರಾತ್ರಿ 2 ಗಂಟೆಗೆ ಎದ್ದು ವರ್ಕೌಟ್ ಮಾಡ್ತಾರೆ ಅಂತ. ಅಷ್ಟು ದೊಡ್ಡ ನಟಿಯಾಗಿದ್ರು ಕೂಡ ಎಲ್ಲರ ಜೊತೆ ನಗುತ್ತಾ ಮಾತನಾಡ್ತಾರೆ. ದೀಕ್ಷಿತ್ ಶೆಟ್ಟಿ ರಶ್ಮಿಕಾ ಜೊತೆ ಗರ್ಲ್ ಫ್ರೆಂಡ್ ಸಿನಿಮಾ ಮಾಡ್ತಿದ್ದಾರೆ. ಶೂಟಿಂಗ್ ಸೆಟ್ನಲ್ಲಿ ರಶ್ಮಿಕಾ ಹೇಗಿರ್ತಿದ್ರೆಂದು ಹೇಳಿಕೊಂಡ ನಟ. 2 ಗಂಟೆಗೆ ಎದ್ದು ವರ್ಕೌಟ್ ಮಾಡುವಂತಹ ನಟಿ ರಶ್ಮಿಕಾ. ಹಾರ್ಡ್ ವರ್ಕ್ ಬಗ್ಗೆ ಹೊಗಳಿದ ನಟ ದೀಕ್ಷಿತ್. ಇತ್ತೀಚೆಗೆ ನನ್ನೂರು ಕೊಡಗಲ್ಲ, ನನ್ನೂರು ಹೈದರಾಬಾದ್ ಅಂತ ಹೇಳ್ಕೊಂಡಿದ್ರು. ಈಕೆಯ ನಾಲಿಗೆಗೆ ಕನ್ನಡ ಭಾಷೆ ಕಲಿಸಿದ ಕರ್ನಾಟಕ, ಈಕೆಯ ಕಣ್ಣಿಗೆ ಒಳ್ಳೆಯ ದೃಶ್ಯವನ್ನು ತೋರಿಸಿಕೊಟ್ಟ ಕನ್ನಡ ಸಿನಿಮಾ, ಈಕೆಯ ಕಿವಿಗಳಿಗೆ ಶಹಬಾಷ್ ಹಿಂಗೆ ಮಾಡು ಅಂತ ಹೇಳಿ ಕನ್ನಡಿಗರು ಕೂಗಿದ ಝೇಂಕಾರ. ಇದನ್ನೆಲ್ಲ ಕೇಳಿಸ್ಕೊಂಡು ಬೆಳೆದಿದ್ದೀ ಹುಡುಗಿ ಬೆನ್ನಿನ ಕೆಳಗೆ. ಅದೆಷ್ಟು ಕೊಬ್ಬು ಏರಿಕೆ ಆಯಿತೋ ಗೊತ್ತಿಲ್ಲ. ನನ್ನೂರು ಕರ್ನಾಟಕನೂ ಅಲ್ಲ, ನನ್ನೂರು ಕೊಡಗೂ ಅಲ್ಲ, ನಾನು ಹೈದರಾಬಾದ್ನಲ್ಲೇ ಹುಟ್ಟಿ ಅಲ್ಲಿನ ಅಂಗನವಾಡಿಗೆ ಹೋಗ್ಬಿಟ್ಟೆ ತಿಂದು, ಅಲ್ಲಿದ್ದು ಪ್ರೈಮರಿ ಸ್ಕೂಲಲ್ಲೇ ಕಲಿತು, ಅಲ್ಲಿದ್ದು ಮಳೆಯಲ್ಲೇ ನೆಂದು ಅಲ್ಲೇ ಬೆಳೆದಿರೋ ಹುಡುಗಿ ಅನ್ನೋ ಲೆವೆಲಿಗೆ ಈ ಹುಡುಗಿ ಮಾತನಾಡಿತ್ತು. ನಟಿ ಅನ್ನೋದನ್ನು ಮರ್ತು ಮಾತಾಡಬೇಕಾಗುತ್ತೆ ನಾವು. ಸೊ ಈಗ ರಾತ್ರಿ ವರ್ಕೌಟ್ ಮಾಡುವುದರ ಮುಖಾಂತರವಾಗಿ ಮತ್ತೆ ಚರ್ಚೆಗೆ ಗ್ರಾಸರಾಗಿದ್ದಾರೆ ದೀಕ್ಷಿತ್ ಶೆಟ್ಟಿ. ಈಕೆಯ ಬಗ್ಗೆ ಮನಮೆಚ್ಚಿ ಮಾತನಾಡಿದ್ದಾರೆ. ಆಕೆ ಹಾರ್ಡ್ ವರ್ಕರು, ರಾತ್ರಿ ಎದ್ದು ವರ್ಕೌಟ್ ಮಾಡ್ತಾರೆ ಎನ್ನುವಂಥ ಹೇಳಿಕೆ ಮುಖಾಂತರವಾಗಿ ಮತ್ತೆ ಚರ್ಚೆಗೆ ಬಂದಿದ್ದಾರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ.